ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಯಾವೆಲ್ಲ ಫ್ರೂಟ್ಸ್ನ ನೀವು ತೊಗೋಬೇಕು, ಹಾಗೆ ಆ ಫ್ರೂಟ್ಸ್ನ ತೊಗೊಂಡ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವತ್ತು ಹೇಳ್ತೀನಿ ಫ್ರೆಂಡ್ಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಥರ ಫ್ರೂಟ್ಸ್ನು ನೀವು ತೊಗೋಬೋದು. ಅದರಲ್ಲಿ ಪಪ್ಪಾಯ ಮತ್ತು ಪೈನಾಪಲ್ ಇವೆರಡನ್ನ ಬಿಟ್ಟು ನೀವು ಬೇರೆ ಎಲ್ಲ ಫ್ರೂಟ್ಸ್ನು ತೊಗೋಬೋದು, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ಫ್ರೆಂಡ್ಸ್, ಇದರಲ್ಲಿ ಮೊದಲನೇದಾಗಿ ಬಂದುಬಿಟ್ಟು ಆರೆಂಜ್. ಎಷ್ಟು ಸಾಧ್ಯನೋ ಅಷ್ಟು ಆರೆಂಜ್ನ ಸೇವನೆ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಈ ಆರೆಂಜ್ನ ನೀವು ತೊಗೊಳೋದ್ರಿಂದ ನಿಮ್ಮ ಬೇಬಿ ಸ್ಕಿನ್ನು ಯಾವಾಗಲೂ ಗ್ಲೋಯಿಂಗ್ ಆಗಿರುತ್ತೆ. ಅಂದರೆ ಸ್ಕಿನ್ ಮೇಲ್ಗಡೆ ಇರುವಂಥ ಈ ಸ್ಕಿನ್ ಟೆಕ್ಸ್ಚರ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ನಾವು ಇಂಟೇಕ್ ಏನು ತೊಗೋತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಆರೆಂಜ್ ನೀವು ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಸೇವನೆ ಮಾಡ್ತಿರೋ ಅಷ್ಟು ಬೇಬಿ ಸ್ಕಿನ್ ಚೆನ್ನಾಗಿರುತ್ತೆ. ಇದು ನಿಜವಾಗ್ಲೂ ಆಗಿದೆ ಕೂಡ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಹಾಗೆ ಇನ್ನು ಉಳ್ಕಿದ ಎಲ್ಲ ಫ್ರೂಟ್ಸ್ನು ನೀವು ತಿನ್ನೋದ್ರಿಂದ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಬೇಬಿ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಫ್ರೂಟ್ಸ್ನ ತೊಗೊಳೋದ್ರಿಂದ. ಸೊ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫ್ರೂಟ್ಸ್ನ ತೊಗೊಳ್ಳಿ, ಹಾಗೆ ಹಾಲು ಎಲ್ಲನೂ ಸೇವನೆ ಮಾಡ್ತಾ ಬನ್ನಿ. ಸೊ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಚೆನ್ನಾಗಿ ಇಟ್ಕೊಳ್ಳಿ, ಹೆಲ್ದಿಯಾಗಿ ಇಟ್ಕೊಳ್ಳಿ. ಹಾಗೆ ಬ್ಲಡ್ ಚೆನ್ನಾಗಾಗಬೇಕು ಅಂದರೆ ದಾಳಿಂಬೆ ಹಣ್ಣನ್ನು ಜಾಸ್ತಿ ತೊಗೊಳ್ಳಿ, ಓಕೆನಾ ಫ್ರೆಂಡ್ಸ್. ಆದಷ್ಟು ಜ್ಯೂಸನ್ನ ಅವಾಯ್ಡ್ ಮಾಡಿಬಿಟ್ಟು ನೀವು ಹಣ್ಣುಗಳನ್ನು ತಿನ್ನೋದಕ್ಕೇ ಟ್ರೈ ಮಾಡಿ. ಏಕೆಂದರೆ ಈ ಆ್ಯಪಲ್ ಜ್ಯೂಸ್ ಕುಡಿಯೋದು, ಹಾಗೆ ಪೊಮೊಗ್ರನೇಟ್ ಜ್ಯೂಸ್ ಮಾಡ್ಕೊಳ್ಳೋದು, ಈ ಥರ ಜ್ಯೂಸ್ ಬೇಡ. ಆದಷ್ಟು ಫ್ರೂಟ್ಸ್ನೇ ನೀವು ತೊಗೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ 2 ಅವರ್ಸ್ಗೆ ಒಂದು ಸರ್ತಿ ಏನಾದರೂ ತಿಂತಾ ಇರಬೇಕು. ಸೊ ಹಾಗಾಗಿ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ ಫುಡ್ ತೊಗೋಬೇಕು, ಫ್ರೂಟ್ಸ್ ತೊಗೋಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್.